ಮುಳುಗಡೆ ಆದ ನಂತರ 1952ನೇ ಇಸ್ವಿಯಲ್ಲಿ ನಮ್ಮ ತಂದೆಯರು ಅಲ್ಲಿ ಮುಳುಗಡೆ ಆಯ್ತು ಅಂತ ಇಲ್ಲಿ ತಗೊಂಡ್ಬಂದು ಇಟ್ರು ಮೂರ್ತಿನ. ಮೂರ್ತಿ ರೂಪದಲ್ಲಿ ಪದ್ಮಾವತಿ ಅಮ್ಮನವರಿದ್ದಾರೆ. ಶ್ರೀ ಬಳೆ ಪದ್ಮಾವತಿ ಅಮ್ಮನವರ ಇದು ಸನ್ನಿಧಿ. ಅಂಬೈಲು ದೇವಸ್ಥಾನಕ್ಕೆ ಬಂದು ಗಾಡಿನ ಪಾರ್ಕ್ ಮಾಡಿದೀವಿ. ಎಲ್ರಿಗೂ ನಮಸ್ಕಾರ. ನಾವಿವಾಗ ಒಡಂಬೈಲು ಒಂದು ದಾರಿಲಿ ಇದೀವಿ. ಜೋಗ್ ಫಾಲ್ಸ್ ಇಂದ ಏನ್ ಬರ್ತಿರಲ್ಲ, ನಾವು ಸಾಗರ ಬಂದು ಹೊನ್ನಾವರ ರೋಡ್ ಜೋಗ್ ಫಾಲ್ಸ್ ಬರುತ್ತಲ್ಲ, ಅಲ್ಲಿಂದ ಒಂದು ಲೆಫ್ಟ್ ಅನ್ನ ಕ್ರಾಸ್ ತಗೊಂಡ್ರೆ ಅಲ್ಲಿ ಕೊಟ್ಟಿರ್ತಾನೆ ಒಡಂಬೈಲಿಗೆ ಹೋಗೋ ದಾರಿನ. ನೀವು ಅಲ್ಲಿಂದ ಬಂದ್ರೆ ಅಲ್ಲಿ ಒಂದು ಪ್ರೊಹಿಬಿಟೆಡ್ ಏರಿಯಾ ಅಂತ ಒಂದು ಚೆಕಿಂಗ್ ಇರುತ್ತೆ. ಅಲ್ಲಿ ನಿಮ್ದು ಆಧಾರ್ ಕಾರ್ಡ್ ಅಂಡ್ ಫೋನ್ ನಂಬರ್ ಎರಡು ತಗೋತಾರೆ. ಚೆಕಿಂಗ್ ಆದ್ಮೇಲೆ ಒಂದು ರೋಡ್ ಬರುತ್ತೆ. ಅಲ್ಲಿಂದ ಒಂದು 6-7 ಕಿಲೋಮೀಟರ್ ಒಡಂಬೈಲು ದೇವಸ್ಥಾನ ಬರುತ್ತೆ. ನಾವೀಗ ಒಡಂಬೈಲು ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಅಂಡ್ ಇಲ್ಲಿ ಒಂದು ವ್ಯೂ ಪಾಯಿಂಟ್ ಇದೆ, ಇಲ್ಲಿ ನಿಲ್ಸಿದೀವಿ. ನಮ್ದು ಇನ್ನೊಂದು ಗಾಡಿ ವೇಟ್ ಮಾಡ್ತಾ ಇದೀವಿ. ರೋಡ್ ಮಾತ್ರ ತುಂಬಾ ಕಚಡ ಇದೆ. ಕಾರಲ್ಲಿ ಬರೋರು ಸ್ವಲ್ಪ ಸೇಫ್ ಅಂತಾನೆ ಹೇಳ್ಬೋದು. ಬಸ್ಸು ಅದೆಲ್ಲ ಫಸ್ಟ್ ಗೇರ್ ಅಲ್ಲೇ ಈ ತೆಗ್ಗುದಿನ್ನಿ ನೀವು ನೋಡ್ತಾ ಇರ್ಬೋದು. ಇಲ್ಲೊಂದು ಟಿ ಗಾಡಿ ಬರ್ತಾ ಇದೆ. ನೋಡಿ ರೋಡ್ ಯಾವ ತರ ಇದೆ ಅಂತ. ಇಲ್ಲಿಂದ ಒಂದು 4-5 ಕಿಲೋಮೀಟರ್ ಸ್ವಲ್ಪ ರೋಡ್ ಚೆನ್ನಾಗಿದೆ. ನೋಡಿ ವ್ಯೂ ಪಾಯಿಂಟ್ ಹೇಗಿದೆ ಅಂತ. ಒಂದು ವ್ಯೂ ಪಾಯಿಂಟ್ ನ ತೋರಿಸ್ತೀನಿ ನಿಮ್ಗೆ. ಇಲ್ಲಿ ಒಂದು ನದಿ ಕೂಡ ಹರಿತಾ ಇದೆ, ಸಖತ್ತಾಗಿದೆ. ಇಲ್ಲಿಂದ ಊರುಗಳು ಬೇರೆ ಯಾವ ಇಲ್ಲ, ಇದೆ ಒಡಂಬೈಲೆ ಲಾಸ್ಟ್ ಊರು. ಸೊ ಹಂಗಾಗಿ ಇಲ್ಲಿ ಚೆಕಿಂಗ್ ಮಾಡಿ ಒಂದು ಪಾಸ್ ಅನ್ನ ಕೊಡ್ತಾರೆ. ಆ ಕಡೆಯಿಂದ ಬರ್ತಾ ಆ ಪಾಸ್ ನ ಅವರಿಗೆ ರಿಟರ್ನ್ ಮಾಡ್ಬೇಕಾಗುತ್ತೆ. ಸೊ ದ ಬ್ಯೂಟಿಫುಲ್ ಪಾಯಿಂಟ್ ಒಡಂಬೈಲಿಗೆ ಬಂದಿದೀವಿ. ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಹೋಗ್ಬಿಟ್ಟು ದೊಡ್ಡ ಮನೆ ಜೋಡಿಗೆ ಸಬ್ಸ್ಕ್ರೈಬ್ ಆಗಿ ಅಂಡ್ ಈ ವ್ಯೂ ಪಾಯಿಂಟ್ ಅನ್ನ ನೋಡಿ ಅಂಡ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಇವಾಗ ಜಸ್ಟ್ ಒಡಂಬೈಲು ದೇವಸ್ಥಾನಕ್ಕೆ ಬಂದು ಗಾಡಿನ ಪಾರ್ಕ್ ಮಾಡಿದೀವಿ. ಇನ್ನೇನು ದೇವಸ್ಥಾನದ ಆವರಣದಲ್ಲಿ ಇದೀವಿ. ಇಲ್ಲಿನ ಒಂದು ಹಿಸ್ಟ್ರಿನ ನಾವು ತಿಳ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ಇಲ್ಲಿ ಒಡಂಬೈಲು ಶ್ರೀ ಪದ್ಮಾವತಿ ದೇವಸ್ಥಾನ, ಲಿಂಗನಮಕ್ಕಿ ಡ್ಯಾಮ್ ಇದೆಯಲ್ಲ ಆ ಜಾಗದಲ್ಲಿ ದೇವಸ್ಥಾನ ಇತ್ತು. ಬಟ್ ಅದು ಸರ್ಕಾರ ರಿಸರ್ವ್ ಇದನ್ ಮಾಡಿದ್ರಿಂದ ಒಂದು ಜಾಗನ ಅಕ್ವೈರ್ ಮಾಡ್ತು. ಸೊ ಅಲ್ಲಿ ದೇವಸ್ಥಾನನ ಬೇರೆ ಕಡೆ ಶಿಫ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಸೊ ಹಂಗಾಗಿ ಅಲ್ಲಿನ ಒಂದು ಆ ದೇವಸ್ಥಾನ ನಡೆಸ್ತಿದ್ದಂಥವ್ರು ವಂಶ ಪರಂಪರೆಯಾಗಿ ಅವರು ಒಡಂಬೈಲಿಗೆ ಬಂದು ಇಲ್ಲಿ ನೆಲೆಸ್ತಾರೆ. ಬಟ್ ಆದ್ರೆ ಅಲ್ಲಿ ಇದ್ದಂತ ದೇವಸ್ಥಾನದಲ್ಲಿ ಹುತ್ತ ಬೆಳ್ಕೊಂಡಿತ್ತು. ಸೊ ಹಂಗಾಗಿ ಇಲ್ಲೂ ಕೂಡ ಹುತ್ತ ಬೆಳ್ಕೊಂಡ್ರೆ ನಾವು ಪೂಜೆಗಳನ್ನ ಸ್ಟಾರ್ಟ್ ಮಾಡ್ತೀವಿ ಅಂತಂದು ವಂಶ ಪರಂಪರೆಯಾಗಿ ವಂಶಸ್ಥರು ಹೇಳಿದ್ರಿಂದ ಇಲ್ಲಿ ಕೂಡ 1 ವಾರ 15 ದಿನ ಆದ್ಮೇಲೆ ಹುತ್ತ ಬೆಳ್ಕೊಳಕ್ ಸ್ಟಾರ್ಟ್ ಮಾಡ್ತು. ಸೊ ಹಂಗಾಗಿ ದೇವರ ಪವಾಡ ಅಲ್ಲಿಂದ ಸ್ಟಾರ್ಟ್ ಆಯ್ತು. ದೇವಸ್ಥಾನನೂ ಕೂಡ ಅಲ್ಲಿಂದ ಪ್ರಸಿದ್ಧಿಯನ್ನ ಪಡಿತಾ ಹೋಗ್ತು. ಸೊ ಈಗ ದೇವಸ್ಥಾನದ ಹತ್ರ ಹೋಗೋಣ ಬನ್ನಿ. ನೀವು ನೋಡ್ತಾ ಇರ್ಬೋದು ಶ್ರೀ ಬಳೆ ಪದ್ಮಾವತಿ ಅಮ್ಮನವರ ಇದು ಸನ್ನಿಧಿ. ಅಂಡ್ ಇದು ದೇವಸ್ಥಾನದ ಮುಖ್ಯ ಬಾಗಿಲು, ಶ್ರೀ ಕ್ಷೇತ್ರ ಒಡಂಬೈಲು. ಇಲ್ಲಿ ದೇವರಿಗೆ ವಿಶೇಷ ಏನಂದ್ರೆ ಹಸಿರು ಗಾಜಿನ ಬಳೆಗಳು ಅಂದ್ರೆ ಈ ದೇವರಿಗೆ ತುಂಬಾ ಇಷ್ಟ. ನಮ್ಮ ಜೀವನದಲ್ಲಿ ಯಾವುದೇ ಕಷ್ಟ ಬರ್ಲಿ, ಆಮೇಲೆ ಸಂತಾನ ಯೋಗ ಆಗಿರ್ಬೋದು, ಮದುವೆ ಯೋಗ ಆಗಿರ್ಬೋದು, ಆಮೇಲೆ ಮಾಟ ಮಂತ್ರ, ಈ ತರದ್ ಯಾವುದೇ ರೀತಿ ಸಮಸ್ಯೆಗಳು ಇದ್ರೂ ಕೂಡ ಈ ತಾಯಿಯ ಮಡ್ಲಲ್ಲಿ ಬಂದು ನಾವು ಹರಕೆಯನ್ನ ಕಟ್ಕೊಂಡು ಅಂಡ್ ಹಸಿರು ಗಾಜಿನ ಬಳೆಗಳನ್ನ ಇಲ್ಲಿ ನಾವು ಅರ್ಪಿಸಿದ್ರೆ ಯಾವುದೇ ರೀತಿಯಾದಂತಹ ವಿಘ್ನಗಳಾಗದೆ ನಿಮ್ಮ ಎಲ್ಲಾ ಹರಕೆಗಳನ್ನ ಈಡೇರಿಸುವಂತ ಶಕ್ತಿ ಈ ಒಂದು ಒಡಂಬೈಲು ಬಳೆ ಪದ್ಮಾವತಿ ದೇವಸ್ಥಾನದಲ್ಲಿದೆ. ಬನ್ನಿ ಒಳಗೆ ಹೋಗೋಣ. ನಾವೀಗ ದೇವಸ್ಥಾನದ ಆವರಣದಲ್ಲಿದ್ದೀವಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಮುಕ್ತಿನಾಗ ದೇವರು. ನಿಮ್ಗೆ ಯಾವುದೇ ರೀತಿಯಾದಂತಹ ನಾಗದೋಷ ಇದ್ರೆ, ಸರ್ಪದೋಷಗಳು, ಸರ್ಪುಣ್ಯ, ಈ ತರದ ಸಮಸ್ಯೆಗಳು ಏನೇ ಕಾಡಿದ್ರು ಸಮೇತನ ಇಲ್ಲಿಗೆ ಬಂದು ನೀವು ಹರಕೆ ಮಾಡ್ಕೊಳ್ಳಿ. ಯಾವುದೇ ರೀತಿಯಾದಂತಹ ಸಮಸ್ಯೆ, ಎಲ್ಲಾ ಸಮಸ್ಯೆಗಳಿಗೂ ಇಲ್ಲಿ ಪರಿಹಾರನ ಈ ಮುಕ್ತಿನಾಗ ದೇವರು ಕೊಡುತ್ತೆ. ನೋಡಿ ಒಂದ್ಸಲ. ನಮಸ್ಕಾರ ಎಲ್ರಿಗೂ. ನಾವು ನಿಮ್ಮ ದೊಡ್ಡ ಮನೆ ಜೋಡಿಯಿಂದ ಮಾತಾಡ್ತಾ ಇದೀವಿ. ನಾವು ದಾವಣಗೆರೆಯಿಂದ ಇವತ್ತು ಒಡಂಬೈಲು ಶ್ರೀ ಪದ್ಮಾವತಿ ಅಮ್ಮರ ದೇವಸ್ಥಾನಕ್ಕೆ ಬಂದಿದ್ವಿ. ಅಂಡ್ ಧರ್ಮದರ್ಶಿಗಳ ಹತ್ರ ನಾವೀಗ ಆಶೀರ್ವಾದ ತಗೊಂಡು ಈ ದೇವಸ್ಥಾನದ ಒಂದು ಇತಿಹಾಸದ ಬಗ್ಗೆ ನಾವು ತಿಳ್ಕೊಳಕಂತಾನೆ ದಾವಣಗೆರೆಯಿಂದ ಇಲ್ಲಿಗೆ ನಾವು ಫ್ಯಾಮಿಲಿ ಸಮೇತ ಬಂದಿದೀವಿ. ನಾವೀಗ ಕೇಳ್ತಾ ಹೋಗ್ತೀವಿ, ಗುರುಗಳನ್ನ ಮಾತಾಡಿಸ್ತಾ ಹೋಗ್ತೀವಿ. ಗುರುಗಳೇ, ನಿಮ್ಮ ಹೆಸರು? ನಮ್ಮ ಹೆಸರು ಡಾಕ್ಟರ್ H.M. ವೀರರಾಜಯ್ಯ ಜೈನ್ ಅಂತೇಳಿ. ವೀರರಾಜಯ್ಯ ಜೈನ್ ಅಂತ. ಇದು ಹೆಬ್ಬೈಲ್ ಅಂತೇಳಿ ಲಿಂಗನಮಕ್ಕಿ ಅಣೆಕಟ್ಟು ಮುಳುಗಡೆ ಆಯ್ತು. ಲಿಂಗನಮಕ್ಕಿ ಅಣೆಕಟ್ಟಲ್ಲಿ ಮುಳುಗಡೆ ಆಯ್ತು. ಮುಳುಗಡೆ ಆದ ನಂತರ 1952ನೇ ಇಸ್ವಿಯಲ್ಲಿ ನಮ್ಮ ತಂದೆಯರು ಅಲ್ಲಿ ಮುಳುಗಡೆ ಆಯ್ತು ಅಂತ ಇಲ್ಲಿ ತಗೊಂಡ್ಬಂದು ಇಟ್ರು ಮೂರ್ತಿನ. 65ರಿಂದ ನಾವು ಪೂಜೆ ಪುನಸ್ಕಾರಗಳನ್ನು ಶುರು ಮಾಡಿದ್ವಿ. ಅಲ್ಲಿಂದನೂ ಸ್ವಲ್ಪ ಇಂಪ್ರೂವ್ ಆಗ್ತಾ ಇತ್ತು. ಈಗ ಇಲ್ಲಿ ಏನಪ್ಪಾ ಅಂತಂದ್ರೆ
ಪುತ್ರ ಸಂತಾನದ ಬಗ್ಗೆ ಬಹಳ ಜನ ಬರ್ತಾರೆ. ಹೌದು. ನಾಗದೋಷದ ಬಗ್ಗೆ ಬರ್ತಾರೆ. ಮತ್ತೆ ಅವ್ರ ಕಷ್ಟ ಸುಖಗಳ ಬಗ್ಗೆ ಬರ್ತಾರೆ. ಬಂದು ಇಲ್ಲ ಅಮ್ಮನವ್ರಿಗೆ ಪ್ರಾರ್ಥನೆ ಮಾಡಿಕೊಳ್ತಾರೆ. ಅವ್ರಿಗೆ ಒಳ್ಳೇದಾಗತ್ತೆ. ಬಂದಿಲ್ಲ ಅನುದಾನ ಮಾಡಿಸ್ತಾರೆ. ಅವ್ರ ಹರಕೆ ಏನ್ ಹೇಳಿಕೊಂಡಿರ್ತಾರೆ ಆ ಹರಕೆಯನ್ನ ಕೊಡ್ತಾರೆ. ಆಮೇಲೆ ಇನ್ನೊಂದು ನಾವು ಕೇಳಲೇಬೇಕು, ಇಲ್ಲಿ ಒಂದು ವಿಶೇಷತೆ ಏನಂದ್ರೆ ಹುತ್ತದ ಮೇಲೆನೆ ಅಮ್ಮನವರು ಬೆಳ್ಕೊಂಡಿದ್ದಾರೆ ಅಂತ. ಈಗ ನೀವು ಹೆಬ್ಬಾಯಿಲಲ್ಲಿ ಅಂತ ಹೇಳಿದ್ರಿ, ಹಾ. ಅಲ್ಲಿ ಕೂಡ ಹುತ್ತ ಇತ್ತು. ಹುತ್ತ ಇತ್ತು ನೋಡಿ, ಅಲ್ಲಿದೆ. ಅದೇ ತರ. ಅಲ್ಲೊಂದ್ಸಲ ತೋರಿಸ್ಬಿಡಿ. ಓಕೆ, ಇದು ಹಳೇದು. ಹಳೇದು ಹುತ್ತ. ಓಕೆ, ಈಗ ಅಲ್ಲಿ ನೀವು ಈ ಕಡೆ ಬನ್ನಿ. ಹೆಬ್ಬಾಯಿಲಿಂದ ನೀವು ಇಲ್ಲಿಗೆ ಶಿಫ್ಟ್ ಮಾಡಿದ್ರಿ. ಹೌದು. ಅಂದ್ರೆ ಈಗ ದೇವರ ಮೂರ್ತಿನ ತಗೊಂಬಂದಿದ್ರಿ. ಇಲ್ಲಿ ಹುತ್ತ ಬೆಳೆದಿತ್ತು ಯಾವ ತರ ಅಂತ? ಇಲ್ಲ, ಮೂರ್ತಿ ಇಟ್ಟ ಮೇಲೆ ಬೆಳೆದಿದ್ದು. ಇಲ್ಲಿ ಮೂರ್ತಿ ಇಟ್ಟ ಮೇಲೆ ಅದು ಬೆಳೆದಿದ್ದು. ಅದು ಅಪಾರವಾದ ಮಹಿಮೆ, ಹಾ. ಅದು ಅಮ್ಮನವ್ರ ಮಹಿಮೆ ಇಲ್ಲಿ ಬೆಳೆದಿದ್ದು. ಉದ್ಭವ ಆಗಿದೆ. ಅನುಕೂಲ ಆಯ್ತು. ಎಲ್ಲಾ Okay. ಹುಬ್ಳಿ, ಬೆಳಗಾಂ, ಧಾರವಾಡ, ರಾಯಬಾಗ್, ಚಿಂಚಲಿ, ಮಹಾರಾಷ್ಟ್ರ Okay. ಎಲ್ಲಾ ಕಡೆಯಿಂದ ಕೂಡ ಜನ ಬರ್ತಾರೆ. ಬೆಂಗಳೂರು ಕಡೆಯಿಂದ, ಶಿವಮೊಗ್ಗ ಕಡೆಯಿಂದ, ಧರ್ಮಸ್ಥಳ ಕಡೆಯಿಂದ ಎಲ್ಲಾ ಕಡೆಯವರು ಬರ್ತಾರೆ ಇಲ್ಲಿ ಜನ. ಈ ಮಕ್ಕಳಾಗದೇ ಮಕ್ಕಳಾಗದಿದ್ದವರು ಅವರು ಬಳೆ ತೂಕ ಹೇಳ್ಕೊಳ್ತಾರೆ. ಬೆಳೆ ತೂಕ. ಮಗು ಆದ್ಮೇಲೆ ಮಗುವಿನ ತೂಕದ ಬಳೆ ಕೊಡ್ತೀವಿ ಅಂತೇಳಿ ಬಹಳ ಜನ ಹೇಳ್ಕೊಳ್ತಾರೆ. ಅಂತವ್ ಸಾಧಾರಣ ನಮ್ಮ ಸರ್ವಿಸ್ ನಲ್ಲಿ ಒಂದು 15,000 ಜನ ಮಕ್ಕಳಾಗಿರ್ಬೋದು, ಒಬ್ರಿಬ್ರಲ್ಲ. ನೋಡಿ, 15,000 ಜನಕ್ಕೆ ಸಂತಾನ ಫಲವನ್ನು ಒದಗಿಸಿದಂತ ಶ್ರೀ ಪದ್ಮಾವತಿ ಪದ್ಮಾವತಿ ಅಮ್ಮನವರು. ಅಮ್ಮನವರು ಇಲ್ಲಿ ದೇವರಿಗೆ ಹಸುರು ಬಳೆ ಅಂದ್ರೆ ಬಹಳ ಇಷ್ಟ. ಪ್ರತಿಯೊಬ್ರು ಇಲ್ಲಿ ಅರ್ಕೆ ಮಾಡ್ಕೊಂತಾರೆ, ಹಸುರು ಬಳೆಯನ್ನ ಅರ್ಪಿಸೋಗ್ತಾರೆ. ಅರ್ಕೆ ತೀರ್ಸಿದ ಮೇಲೂ ಕೂಡ ಹಸುರು ಬಳೆ. ಹಸಿರು ಬಳೆನೆ. ಇಲ್ಲಿ ಸುಮಾರು ಹಸುರು ಬಳೆಗಳು ಲೋಡ್ ಗಟ್ಲೆ ಬಿದ್ದಿದಾವೆ ಅಂತ ನಾವು ಕೇಳಿದ್ವಿ. ಹಾ. ನೀವ್ ಅದನ್ನ ಏನ್ ಮಾಡ್ತೀರಾ ಅನ್ನೋದು ಎಲ್ರಿಗೂ ಇಲ್ಲಿ ಕ್ಯೂರಿಯಾಸಿಟಿ. ಏನ್ ಮಾಡ್ತೀವಿ ಅಂದ್ರೆ ಅದನ್ನ ಕೆಲವು ಹಾಳಾಗಿದ್ದೆಲ್ಲ ನಾವು ಕೊಟ್ಟು ಅನ್ನದಾನಕ್ಕೆ ಹಾಕ್ತಿವಿ. ದುಡ್ಡು ಅನ್ನದಾನಕ್ಕೆ. ಅನ್ನದಾನಕ್ಕೆ ಹಾಕ್ತೀವಿ. ಓಕೆ, ಓಕೆ. ಅನ್ನದಾನಕ್ಕೆ ಹಾಕ್ತೀವಿ. ಸುಮಾರು ಜನ ಇಲ್ಲಿ ಬಂದು ಅರಕೆಗಳನ್ನ ತೀರ್ಸೋಗಿದ್ದಾರೆ. ನಾನು ತೋರಿಸ್ತಾ ಹೋಗ್ತೀನಿ. ಸುಮಾರು ಇಲ್ಲಿ ಬಳೆಗಳನ್ನ ನಾವು ರಾಶಿಗಟ್ಲೆ ನೋಡ್ಬೋದು. ಅಂದ್ರೆ ಅಷ್ಟು ಜನರ ಹರಕೆಯನ್ನ ಇಲ್ಲಿ ಅಮ್ಮನವರು ತೀರ್ಸಿದ್ದಾರೆ ಅಂತ ಹೇಳ್ಬೋದು. ನಮ್ಮ ಕರ್ನಾಟಕದಲ್ಲಿ ಎಲ್ಲಾ ಕಡೆ ಅಪಾರವಾದಂತ ಭಕ್ತಿ, ಒಂದು ಜನಸಂಖ್ಯೆಯನ್ನ ಹೊಂದಿರುವಂತ ಶ್ರೀ ಅಮ್ಮನವರ ದೇವರ ಸನ್ನಿಧಿಗೆ ಬಂದಿದ್ದು ನಮಗೆ ತುಂಬಾನೇ ಖುಷಿಯಾಗಿದೆ. ದೇವ್ರು ಒಳ್ಳೇದ್ ಮಾಡ್ಲಿ. ನೀವು ಯೂಟ್ಯೂಬ್ ಚಾನಲ್ ಚೆನ್ನಾಗಾಗ್ಲಿ. ಒಳ್ಳೆ ದೇವಸ್ಥಾನದ ಎಂಟ್ರೆನ್ಸ್. ಪದ್ಮಾವತಿ ಅಮ್ಮನವರ ದರ್ಶನ ಎಲ್ರಿಗೂ ಕೂಡ ಆಗ್ಲಿ ಅಂತ ಕೇಳ್ಕೊತಾ ಇದೀವಿ. ಪದ್ಮಾವತಿ ಅಮ್ಮನವರ ಮಹಾಮಂಗಳಾರತಿ. ನಮಸ್ಕಾರ ಎಲ್ರಿಗೂ. ನಾನೀಗ ಪದ್ಮಾವತಿ ಅಮ್ಮನವರ ಮುಂದೆನೆ ಕೂತಿದ್ದೀನಿ. ಇಲ್ಲಿ ನಾವು ಅರ್ಚಕರನ್ನ ಮಾತಾಡಿಸ್ತಾ ಹೋಗೋಣ. ಇಲ್ಲಿನ ಸ್ಥಿತಿಗತಿಗಳ ಬಗ್ಗೆ ನಾವು ತಿಳ್ಕೊತಾ ಹೋಗೋಣ. ಮೊದಲನೇದಾಗಿ ದೇವರ ಪದ್ಮಾವತಿ ಅಮ್ಮನವರ ಮೂಲಸ್ಥಾನದ ಬಗ್ಗೆ ತಿಳ್ಕೊಳಕ್ ಹೋಗೋಣ. ಅರ್ಚಕರೇ ನಮಸ್ಕಾರ. ನಮಸ್ಕಾರ. ಹೇಳಿ, ಮಾತಾಡಿ. ಈ ಕ್ಷೇತ್ರ ಒಡನಬೆಯಲ್ ಪದ್ಮಾವತಿ ದೇವಿ ಅಂತ ನಮ್ ಕ್ಷೇತ್ರ ಇದೆ. ಈ ಕ್ಷೇತ್ರಲ್ಲಿ ನೀವೀಗ ನೋಡ್ತಾ ಇರೋದು ಇದು ಮೂರ್ತಿ ಸ್ಥಾನ ಇದೆ. ಇದು ಮೂರ್ತಿ ಸ್ಥಾನಲ್ಲಿ ಮೂರ್ತಿ ರೂಪದಲ್ಲಿ ಪದ್ಮಾವತಿ ಅಮ್ಮನವರಿದ್ದಾರೆ. ಹಾಗೆ ಹಿಂದೂ ಆದ್ರೆ ಇಲ್ಲಿ ಕ್ಷೇತ್ರಪಾಲ, ಬ್ಯಾಕ್ ಸೈಡ್ ನಾಗಬನ ಇದೆ, ಲೆಫ್ಟ್ ಸೈಡ್ ಮುಕ್ತಿನಾಗಿದೆ. ಮುಂದೆ ಬಂದ್ರೆ ಇಲ್ಲಿ ನವಗ್ರಹ ಕ್ಷೇತ್ರ ಇದೆ. ಅದೇ ತರ ಸ್ಟ್ರೇಟ್ ಹೋದ್ರೆ ನೀವು ಅಮ್ಮನವರ ಮೂಲಸ್ಥಾನ ನೋಡಬಹುದು. ಅಲ್ಲೂ ಹುತ್ತು ಮತ್ತೆ ಬಳೆ, ಹುತ್ತದ ರೂಪದಲ್ಲಿ ವಿಗ್ರಹ ರೂಪದಲ್ಲಿ ಪದ್ಮಾವತಿ ದೇವಿ ಇದ್ದಾರೆ. ಅಲ್ಲೇ ಪಕ್ಕದಲ್ಲಿ ಪರಿವಾರ ದೇವತಾ ಮಾಸ್ತಿ ಅಮ್ಮ, ಭೂತನಾಥ ಸ್ವಾಮಿ, ಪಾರ್ಶ್ವನಾಥ ಸ್ವಾಮಿ, ಈ ತರ ನಮ್ಮ ಒಡನಬೈಲ ಕ್ಷೇತ್ರದಲ್ಲಿ ಟೋಟಲ್ 10 ದರ್ಶನಗಳಿದ್ದಾವೆ. ಈ ಕ್ಷೇತ್ರ ವಿಶೇಷ ಏನಂದ್ರೆ ಇಲ್ಲಿ ಮಂಗಲ ಕಾರ್ಯ, ಸಂತಾನ ವಿಚಾರ, ಆರೋಗ್ಯ ವಿಚಾರ, ಮಕ್ಕಳ ವಿದ್ಯಾಭ್ಯಾಸ ವಿಚಾರ, ವ್ಯಾಪಾರೋದ್ಯೋಗ ಬಿಸ್ನೆಸ್ ವಿಚಾರ, ಅಥವಾ ಭೂತರಾಜರಿಗೆ ಏನಾದ್ರೂ ನಿಮ್ದು ಕೋರ್ಟ್ ವಿಚಾರಗಳು ಇರ್ಬೋದು, ನಿಮ್ಗೆ ಯಾರಾದ್ರೂ ಮೋಸ ಮಾಡಿದ್ದಿರ್ಬೋದು, ಯಾರ ಕಡ್ದು ಹಣ ಬರೋದಿರ್ಬೋದು, ಈ ತರ ಏನ್ ಸಂಕಲ್ಪಗಳಿದ್ರೆ ಭೂತರಾಜರಿಗೆ ಸಂಕಲ್ಪ ಮಾಡ್ಕೋತಾರೆ. ಅದೇ ತರ ಮದ್ವೆ ವಿಚಾರಕ್ಕೆ 1008 ಬಳೆ ಕೊಡ್ತವಂತ ಹರಕೆ ಮಾಡ್ಕೋತಾರೆ. ಮದ್ವೆ ಆದ್ಮೇಲೆ ಜೋಡಿಲೆ ಬಂದು 1008 ಬಳೆಗಳು ಒಪ್ಪಿಸ್ತಾರೆ. ಅದೇ ತರ ಕೆಲವೊಬ್ಬರಿಗೆ ಮದ್ವೆ ಆದ ನಂತರ ಸುಮಾರು ವರ್ಷ ಸಂತಾನ ಇರಲ್ಲ ಅಂತ ಸಂತಾನ ವಿಳಂಬ ಆದಂತ ಭಕ್ತಾದಿಗಳು ಸಂತಾನ ವಿಚಾರಕ್ಕೆ ಇಲ್ಲಿ ಅಮ್ಮನವ್ರಿಗೆ ಪ್ರಾರ್ಥನೆ ಮಾಡ್ಕೋತಾರೆ. ಮಗು ಆದ ನಂತರ ಮಗು ತೂಕಷ್ಟು ಬಳೆ ಕೊಡ್ತಾರು. ಕೆಲವೊಂದು ಮಕ್ಕಳುಗಳಿಗೆ ಆರೋಗ್ಯ ಸಮಸ್ಯೆಗಳು ಇರ್ತವೆ, ಅವರು ಮಗು ತೂಕಷ್ಟು ಎಳ್ಳು ಅಥವಾ ಕಲ್ ಸಕ್ಕರೆ, ಅಥವಾ ಕೆಲವೊಬ್ಬರಿಗೆ ಫಸ್ಟ್ ಹೆಣ್ಣು ಮಗು ಇರುತ್ತೆ, ಸೆಕೆಂಡ್ ಗಂಡು ಮಗು ವಿಚಾರಕ್ಕೆ ಕೇಳಿರ್ತಾರೆ, ಅವರು ಮಗು ತೂಕಷ್ಟು ಕಾಯಿನ್ದಿಂದ ತುಲಾಭಾರಗಳು, ಕಾಣಿಕೆದಿಂದ ತುಲಾಭಾರಗಳು ಕೊಡ್ತಾರೆ. ಅದ್ರ ಜೊತೆನೆ ಇಲ್ಲಿ ಮೇನ್ ಮೂಲ ಏನಂದ್ರೆ ಇಲ್ಲಿ ಕ್ಷೇತ್ರ ಧರ್ಮದರ್ಶಿಗಳು ಇರ್ತಾರೆ. ಧರ್ಮದರ್ಶಿಗಳು ನಿಮ್ದು ಏನು ಸಮಸ್ಯೆ ಇದ್ರೆ ಅವ್ರನ್ನ ಭೇಟಿ ಆದ್ರೆ ಅವರು ನಿಮ್ಗೆ ಏನ್ ಸಮಸ್ಯೆ ಇದೆ, ಅದು ಏನು ಸಮಸ್ಯೆ ಇದೆ ಮತ್ತೆ ಅದಕ್ಕೆ ಪರಿಹಾರ ಯಾವ ತರ ಮಾಡಬೇಕು
ಅದು ಕ್ಷೇತ್ರ ಧರ್ಮದರ್ಶಿಗಳೆಲ್ಲ ಹೇಳ್ತಾರೆ. ಇಲ್ಲಿ ಬೇರೆ ಬೇರೆ ಪ್ರಕಾರದ ಹರಕೆಗಳು ದಿವಸ ನಡೀತಾ ಇರ್ತವೆ. ಈಗ ಉದ್ಯೋಗ ಮಾರ್ಗ ವಿಚಾರಕ್ಕೆ ಹರಕೆ ಕೇಳ್ರೆ, ಉದ್ಯೋಗ ಆದ ನಂತರ ಫಸ್ಟ್ ಸ್ಯಾಲ್ರಿ ಕಾಲಭಾಗ ಅನ್ನದಾನ ಸೇವೆ ಮಾಡ್ತಾರೋ, ಕೆಲವೊಬ್ರು ಫಸ್ಟ್ ಸ್ಯಾಲ್ರಿ ಅನ್ನದಾನ ಸೇವೆಗಳು ಕೊಡ್ತಾರೆ. ಕ್ಷೇತ್ರಿಗೆ ನೀವು ಯಾವಾಗೂ ಬಂದ್ರೆ ಬೆಳಗ್ಗೆ ಮಧ್ಯಾಹ್ನ ಮತ್ತೆ ಸಂಜೆ 3 ಹೊತ್ತು ಪ್ರಸಾದ ವ್ಯವಸ್ಥೆ ಕೂಡ ಇರತ್ತೆ. ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಸಚಿನ್ ಅಂತ ಹೇಳಿ. ಸಚಿನ್. Okay. ಈ ಮುಕ್ತಿನಾಗ ಸ್ವಾಮಿ ಬಗ್ಗೆ ಸ್ವಲ್ಪ ನಮಗೆ ಡೀಟೇಲ್ಸ್ ಹೇಳ್ತೀರಾ? ಸರ್, ಇಲ್ಲಿ ಮುಕ್ತಿನಾಗ ಸ್ವಾಮಿ ಅಂತ ಹೇಳ್ಬಿಟ್ಟು ಇದಕ್ಕೆ ನಾಗದೋಷ ಮತ್ತೆ ನಾಗಹತ್ಯೆ ಸರ್ಪದೋಷ ಮತ್ತೆ ಕಾಳ ಸರ್ಪದೋಷ ಮತ್ತೆ ನವರ ದೋಷ ಮತ್ತೆ ಕುಜ ದೋಷ ಮತ್ತೆ ರಾಹುಕೇತು ದೋಷಗಳಿದ್ರೆ ಇಲ್ಲಿ ಅಭಿಷೇಕ ಅವ್ರ ಕೈಲೇ ಮಾಡಿಸತಕ್ಕದ್ದು ಇಲ್ಲಿ ಶ್ರೀ ಮುಕ್ತಿನಾಗ ಸ್ವಾಮಿಗೆ. ಹೇಗೆ ಅಂದ್ರೆ ಈಗ ಎಷ್ಟೋ ಜನಕ್ಕೆ ಮ್ಯಾರೇಜ್ ಆಗಿರುತ್ತೆ, ಮ್ಯಾರೇಜ್ ಆದ್ಮೇಲೆ ಮಕ್ಕಳಾಗಿಲ್ಲ, ಅದ್ರ ಬಗ್ಗೆ ಏನಾದ್ರು ದೋಷಗಳು ಕಂಡು ಬಂತು ಅಂದಾಗ ಈಗ ಅವ್ರ ಕೈ ಅರ್ಥವಾಗಿ ನಾಗರಿಗೆ ಮುಕ್ತಿನಾಗ ಸ್ವಾಮಿ ಬಂದ್ಬಿಟ್ಟು ಅಭಿಷೇಕ ಬುಕ್ಕಿಂಗ್ ಮಾಡ್ಬೇಕಾಗತ್ತೆ. ಒಂದ್ ವಾರ ಮುಂಚೆನೆ ನಾಗರಿಗೆ ಪೂಜೆ ಬುಕ್ಕಿಂಗ್ ಆದ ಮೇಲೆ 7 ದಿವಸ ನಾನ್ ವೆಜ್ ಏನು ಮುಟ್ಟಬಾರ್ದು, ತರುವಂತದಾಗ್ಲಿ ತಿನ್ನುವಂತಾಗ್ಲಿ ಮಾಡುವಂತಾಗ್ಲಿ ಏನು ಮಾಡಕ್ ಹೋಗ್ಬಾರ್ದು. 7 ದಿವಸ ನಂತರದಲ್ಲಿ ನಾವು ಟೆಂಪಲ್ ಕಡೆಯಿಂದ ಅವ್ರ ಮೊಬೈಲಿಗೆ ಕಾಲ್ ಮಾಡಿದಾಗ ಅವತ್ತೇನು ಬೆಳಗ್ಗೆ ಕಾಲ್ ಮಾಡಿದ್ರೆ ಸಂಜೆ ಬಂದು ಹಾಲ್ಟಿಂಗ್ ಇರ್ಬೇಕಾಗತ್ತೆ. ಮಾರ್ನಿಂಗ್ ಬೆಳಗ್ಗೆ ಮುಂಚೆ ಟೈಮಲ್ಲಿ ಅವರಿಗೆ 108 ಪ್ರದಕ್ಷಿಣೆ ಹಾಕ್ಬಿಟ್ಟು ನಾವೇ ಕಾಯಿನ್ಸ್ ಎಲ್ಲ ಕೊಟ್ಟು ಅವ್ರ ಕೈಲಿ 108 ಪ್ರದಕ್ಷಿಣೆ ಹಾಕ್ಬಿಟ್ಟು ಅವ್ರನ್ನ ಶುದ್ಧೀಕರಿಸಿ ಸಂಕಲ್ಪ ಮಾಡಿಸಿ ಅವ್ರ ಕೈ ಅರ್ಥಿಗೆ ನಾಗರಿಗೆ ಅಭಿಷೇಕ ಮಾಡ್ತಕ್ಕದ್ದು. ಎಷ್ಟೋ ಜನಕ್ಕೆ ಸಂತಾನ ಪ್ರಾಪ್ತಿ ವಿಳಂಬ, ಎಷ್ಟೋ ಜನಕ್ಕೆ ಮದುವೆ ವಿಚಾರದಲ್ಲಿ ವಿಳಂಬ, ಎಷ್ಟೋ ಜನಕ್ಕೆ ಉದ್ಯೋಗದಲ್ಲಿ ತೊಡಕಾಗಿರುತ್ತೆ, ಎಷ್ಟೋ ಜನಕ್ಕೆ ಆರೋಗ್ಯದಲ್ಲಿ ತೊಡಕಾಗಿರುತ್ತೆ. ಏನೇ ತೊಡಕು ದೋಷಗಳಿದ್ರು ಸಹಿತ ಇಲ್ಲಿ ನಿವಾರಣೆ ಮಾಡಿಕೊಡೋದು ಮುಕ್ತಿನಾಗ ಸ್ವಾಮಿ ಅಂತ ಹೇಳ್ಬಿಟ್ಟು ಇಲ್ಲಿ ಸರ್ವ ದೋಷಗಳಿದ್ರು ಸಹಿತ ನಿವಾರಣೆ ಆಗ್ತದೆ. ಇದು ತುಲಾಭಾರ ಅಂದ್ರೆ? ತುಲಾಭಾರ ಅಂದ್ರೆ ಈಗ ಮ್ಯಾರೇಜ್ ಆಗಿ ಎಷ್ಟೋ ಜನಕ್ಕೆ 27 ವರ್ಷ 16 ವರ್ಷ ಮಕ್ಕಳಾಗಿರಲ್ಲ, ಇಲ್ಲಿ ಬಂದು ತಾಯಿ ಬಂದು ದರ್ಶನ ಮಾಡ್ಕೊಂಡು ಬೇಡ್ಕೊಂಡು ಆದ್ಮೇಲೆ ಮಗು ಆದ್ರೆ ಮುಂದೆ ಬಂದಾಗ ಮಗುವಿನ ತುಲಾಭಾರ ಬಳೆ ತುಲಾಭಾರ ಕೊಡೋದನ್ನ ಕೊಡ್ತಾರೆ. ಮಗುವಿನ ವೇಟ್ ತೂಕದಷ್ಟು ತುಲಾಭಾರ ಕೊಡ್ತಾರೆ. ಹಾಗೇನೆ ಎಷ್ಟೋ ಜನಕ್ಕೆ ಆರೋಗ್ಯದಲ್ಲಿ ತೊಡಕ ಇರುತ್ತೆ, ಮುಂದೆ ಆರೋಗ್ಯ ಎಲ್ಲ ಹುಷಾರಾದ್ಮೇಲೆ ನೆಕ್ಸ್ಟ್ ಒಮ್ಮೆ ಬಂದಾಗ ಅವ್ರ ತೂಕದ ಅಕ್ಕಿ ತುಲಾಭಾರ ಹೇಳ್ಕೊಂಡಿದ್ರೆ ಮುಂದೆ ಅಕ್ಕಿ ತುಲಾಭಾರನ ಅವ್ರ ತೂಕ ತುಲಾಭಾರಗಳನ್ನು ಕೊಡ್ತಾರೆ. ಓಕೆ. ಇಲ್ಲಿ ನಮ್ಮ ಏನೋ ಜನಗಳಿಗೆ ಭಕ್ತಾದಿಗಳ ಸಮಸ್ಯೆ ಏನೇನ್ ಬರ್ತಾವ ಲೈಫ್ ಅಲ್ಲಿ, ಅದು ಹರಕೆಗಳು ತೀರದ ಮೇಲೆ ಬಂದು ಇಲ್ಲಿ ತುಲಾಭಾರವನ್ನ ಏನು ಮಾಡುವಂತ. ಓಕೆ, ಹೌದು. ಅವ್ರ ಏನ್ ಮನಸ್ಸಲ್ಲಿ ಬಂದು ಭೇಟಿ ತಾಯಿ ಬಂದು ದರ್ಶನ ಮಾಡ್ಕೊಂಡು ಅವ್ರ ಮನಸ್ಸಲ್ಲಿ ಏನ್ ಇಚ್ಛೆಗಳನ್ನ ಕೇಳ್ಕೊಂತಾರೆ, ಮುಂದೆ ಅದ್ ಕೆಲಸಗಳು ಆದ್ಮೇಲೆ ಬಂದಾಗ ಹರಕೆ ತೀರಿಸುವಂತಕ್ಕದ್ದು. ಇಲ್ಲಿ ನೋಡಿ ನಿಮಗೆ ತೋರಿಸ್ತಾ ಹೋಗ್ತೀನಿ. 4 ದಿಕ್ಕಿಗೂ ಇರುವಂತ ಬಳೆ ಪದ್ಮಾವತಿ ಅಮ್ಮನವರು. ಶರಾವತಿ ಹಿನ್ನೀರಿನಲ್ಲಿ ಕ್ಷೇತ್ರ ಮುಳುಗಡೆ ಆಗತ್ತೆ. ಲಿಂಗನಮಕ್ಕಿ ಡ್ಯಾಮ್ದಲ್ಲಿ ಅಲ್ಲಿ ಹೆಬ್ಬೈಲು ಅಂತೇಳಿ ಊರ ಹೆಸರು. ಡ್ಯಾಮ್ ಮುಳುಗಡೆ ಆದಾಗ ಸರ್ಕಾರ 2 ಎಕರೆ ಜಮೀನು ಕೊಡುತ್ತೆ. ನಮ್ಮ ಕ್ಷೇತ್ರದ ಧರ್ಮದರ್ಶಿಗಳು HM ವೀರರಾಜ ಜೈನ್ ಅಂತ ಇದ್ದಾರೆ. ಅವ್ರ ತಂದೆಯವ್ರ ಕಾಲಕ್ಕೆ ಇಲ್ಲಿ ಮೂರ್ತಿ ತಂದು ಸ್ಥಾಪನೆ ಮಾಡಿದಾಗ ಇಲ್ಲಿ ಉತ್ತಾಯ ಬೆಳೀತಾ ಬರುತ್ತೆ. ಮಳೆ ಅಂದ್ರೆ ಅಮ್ಮನಿಗೆ ಇಷ್ಟ, ಬಾಡಲಾರದಂತ ಹೂವಿನ ಮಾಲೆ. ಯಾರಿಗೆ ಸಂತಾನ ಇಲ್ಲ ಬೇಡ್ಕೊಂಡು ಹೋಗ್ತಾರೆ, ಆದ್ಮೇಲೆ ಮಗುನ್ ತೂಕ ಬಳೆ ತುಲಾಭಾರ ಸೇವೆ. ಜಾಬ್ ವಿಚಾರದಲ್ಲಿ ಬೇಡ್ಕೊಂಡು ಹೋಗ್ತಾರೆ, ಮೊದಲೇ ಸಂಬಳದಲ್ಲಿ ಅನ್ನದಾನ 501 ಬಳೆ. ಮಕ್ಕಳ ವಿದ್ಯಾಭ್ಯಾಸದಲ್ಲಿ 108 ಬಳೆ. ಯಾರ ಮಕ್ಕಳು ಇವತ್ತು ಗೌರ್ಮೆಂಟ್ ಸೀಟ್ ಸಿಗ್ಲಿ, MD ಸೀಟ್ ಸಿಗ್ಲಿ, MBBS ಇಂಜಿನಿಯರು ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತಾರೆ. ಎಲ್ಲ ಒಳ್ಳೇದಾದ್ಮೇಲೆ 501 ಬಳೆ ಮೊದಲೇ ಸಂಬಳದಲ್ಲಿ ಅನ್ನದಾನ. ಇದು ಉತ್ತ ನ್ಯಾಚುರಲ್ ಆಗಿ ಬಂದಿರೋದಾ? ನ್ಯಾಚುರಲ್ ಆಗಿ ಉತ್ತಾ ಇದೆ. ಇದು ಭೂಮಿಯಿಂದ 12 ಅಡಿ ಉತ್ತಾ ಇದೆ. ಇದು ನೀವು ಸ್ಟೆಪ್ ಬೈ ಸ್ಟೆಪ್ ಕಟ್ಟಿ ಮೇಲೆ ನಿಂತಿದ್ದೀರಾ. ಗುರುಗಳು ಹೇಳ್ತಾ ಇದ್ರು ಹೆಬ್ಬಾಯಿಲೆಲ್ಲ ಅಲ್ಲೂ ಕೂಡ ಉತ್ತಾ ಇತ್ತು. ನಾವ್ ಇಲ್ಲಿಗೆ ಇದನ್ನ ಅಮ್ಮನವ್ರನ್ನ ಇಲ್ಲಿಗೆ ತಗೊಂಬಂದ್ಮೇಲೆ ಸರ್ಕಾರ ಇದನ್ನ ತಗೊಂತು. ಇಲ್ಲಿಗೆ ಬಂದ್ಮೇಲೆ ಉತ್ತ ಆಟೋಮೆಟಿಕ್ ಇಲ್ಲಿ ಬೆಳೆಯಕ್ ಸ್ಟಾರ್ಟ್ ಮಾಡ್ತು ಅಂತ ಹೇಳಿದ್ರು. ಹೌದೌದು. ನೋಡಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಬಳೆಗಳನ್ನ ಅರ್ಪಿಸಿದ್ದಾರೆ. ಆಕ್ಚುಲಿ ಇಲ್ಲಿ ಬಳೆಗಳು ಇಲ್ಲ ಅಂದ್ರೆ ಉತ್ತಾನ ನೀಟಾಗಿ ಕಾಣಿಸೋದು ಅನ್ಸುತ್ತೆ. ಮೇಲೆಲ್ಲ ಬಳೆಗಳನ್ನ ಹಾಕಿದ್ದಾರೆ ನೋಡಿ. ಒಂದು ಪವಾಡ ರೀತಿಯಲ್ಲಿ ಇಲ್ಲಿ ಬಳೆ ಪದ್ಮಾವತಿಯ ಒಂದು ದರ್ಶನ ನಿಮ್ಗೆ ತೋರಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಗುರುಗಳೇ, ಒಳ್ಳೆ ಮಾಹಿತಿನ ಕೊಟ್ಟಿದ್ದೀರ ನಮ್ ಜನಕ್ಕೆ. ಬೇಡ್ಕೊಳ್ಳಿ. ಇದು ಬಹಳ ವರ್ಷ ಹಿಂದಿನಿಂದ ಬಂದಿದ್ದಂತ ಅಮ್ಮನ ಪವಾಡ ಇದು. ಮದುವೆ ಆಗಿಲ್ಲ ಅಂದ್ರೆ 1008 ಬಳೆ ಹಾಕಿ ಜೋಡಿಲಿ ಬಂದು ಹುಡಿ ತುಂಬ್ತಾರೆ. ಇವತ್ತೆ ಬೆಳಗಿಂದ ಒಂದು 10-12 ಅದು. ಹೌದ್ರಾ? ಓಕೆ. ಮಂಗಲಂ
ಪೂರ್ವಂತು ಮಂಗಳಂ. ಇರಮ್ಮ ಸೋಮನಗೌಡ ಗೌಡ ಯಾವರು? ಧಾರವಾಡ. ಇವರು ಸಹ ಕುಟುಂಬಕ್ಕೆ ಎಲ್ಲ ಒಳ್ಳೆಯದಾಗಬೇಕು ತಾಯಿ, ಒಳ್ಳೆ ರೀತಿಯಿಂದ ರಕ್ಷಣೆ ಮಂಗಳಂ ಭಗವಾನ್ ವೀರೋ. ಸರ್ ನಮಸ್ತೆ. ನಿಮ್ಮ ಹೆಸರು ಸರ್? ನನ್ನ ಹೆಸರು ನವೀನ್ ಕುಮಾರ್ ಅಂತ ಹೇಳಿ, ನವೀನ್ ಕುಮಾರ್ ಅಂತ, ಶಿವಮೊಗ್ಗದಿಂದ ಬಂದಿದೆ. ಶಿವಮೊಗ್ಗದಿಂದ. ಈ ಪದ್ಮಾವತಿ ಅಮ್ಮನವರ ದರ್ಶನಕ್ಕೆ ನೀವು ಬರ್ತಾ ಇರೋದು ಎಷ್ಟನೇ ಸಲ ಇಲ್ಲಿಗೆ? ಸರ್ ಇದು ನಾನು ಈ ವರ್ಷದಲ್ಲೇ 2ನೇ ಟೈಮ್ ಬಂದಿರೋದು. ಈ ವರ್ಷದಲ್ಲೇ 2ನೇ ಸಲ. 2ನೇ ಟೈಮ್. ಸರ್ ನಿಮ್ ಜೀವನದಲ್ಲಿ ಅಮ್ಮನವರ ಪಾತ್ರ ಏನು ಅಂತ ಸ್ವಲ್ಪ ಹೇಳಕ್ಕಾಗುತ್ತಾ? ಇಲ್ಲ, ಬಟ್ ಇದು ಫಸ್ಟ್ ಟೈಮ್ ಬಂದಿದ್ದೆ ನಾನು. ಲಾಸ್ಟ್ ಟೈಮ್ ಬಂದಿದ್ದೆ, Okay. ಬಟ್ ಅಲ್ಲಿಂದ ಹೋದಾಗಿಂದ ಸ್ವಲ್ಪ ಪಾಸಿಟಿವ್ ವೈಬ್ಸ್ ಇದೆ. ಓಕೆ ಅಂದ್ರೆ ಸ್ವಲ್ಪ ಒಳ್ಳೇದಾಗ್ತಾ ಬರ್ತಿದೆ. ಓಕೆ. ಇದು ನಾನು 2ನೇ ಟೈಮ್ ಬಂದಿರೋದು. ಬಟ್ ಇಲ್ಲಿ ಕ್ಲೀನ್ನೆಸ್ ಆಗ್ಲಿ, ಈ ದೇವಸ್ಥಾನದ ವಾತಾವರಣ ಆಗ್ಲಿ ತುಂಬಾ ಚೆನ್ನಾಗಿದೆ. ಹೌದು. ಬಟ್ ಇನ್ನ ನೆಕ್ಸ್ಟ್ ಗೋಯಿಂಗ್ ಫಾರ್ವರ್ಡ್ ಅಲ್ಲಿ ಯಾವುದೇ ಒಂದು ದೇವಸ್ಥಾನಕ್ಕೆ ಮತ್ತೆ ಸುತ್ತಮುತ್ತಲಿನ ಪರಿಸರಕ್ಕೆ ಏನು ಹಾನಿ ಆಗದೆ ಇರೋ ತರ ಜನರು ಅದನ್ನ ಕಾಪಾಡ್ಕೊಂಡು ಹೋಗ್ಬೇಕು. ಹೌದು, ಅದು ಇಂಪಾರ್ಟೆಂಟ್. ಯಾವುದೇ ದೇವಸ್ಥಾನಕ್ಕೆ ನಾವು ಹೋದ್ರು ಕೂಡ ಇಲ್ಲಿ ನಾವು ಭಕ್ತರು ಮೇಂಟೈನ್ ಮಾಡ್ಬೇಕಾಗಿರೋದು ಒಂದು ನೈರ್ಮಲ್ಯ, ಸ್ವಚ್ಛತೆನ ನಾವು ಮೇಂಟೈನ್ ಮಾಡ್ಬೇಕು. ತುಂಬಾ ಒಳ್ಳೆ ವಿಷಯನ ಹೇಳಿದ್ರಿ ಸರ್. ಹೌದೌದು. ಅಂಡ್ ಇಲ್ಲಿ ನಿಮ್ದು ಏನಾದ್ರು ಹರಕೆ ಅಥವಾ ನಿಮ್ಮ ಲೈಫ್ ಅಲ್ಲಿ ಇಲ್ಲಿ ಬಂದ ಮೇಲೆ ನಿಮ್ಗೆ ಒಳ್ಳೇದಾಗಿದೆ ಅಂತ ಅನ್ಸುತ್ತಲ್ವಾ? ಹೌದೌದು, ಒಳ್ಳೇದಾಗಿದೆ ಅಂತ ಅನಿಸುತ್ತೆ. ಇದು ನಾನು 2ನೇ ಟೈಮ್ ಬಂದಿರೋದು, ಬಟ್ ಪಾಸಿಟಿವ್ ಆಗಿ ನನ್ನಲ್ಲಿದೆ. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಒಂದು ವರ್ಷಕ್ಕೆ ಬಂದಿರೋ ತ್ರಿಶೂಲಗಳು ಹರಕೆ ರೂಪದಲ್ಲಿ. ಓಕೆ. ಸೊ ಇದು ಭೂತರಾಜ್ ಅಂತ ಹೇಳಿಬಿಟ್ಟು ಇಲ್ಲಿ ಹರಕೆ ರೂಪದಲ್ಲಿ ಹರಕೆ ಈಗ ಕೇಳ್ಕೊಳ್ತಾರೆ. ಈಗ ಯಾರು ಮಾಟ ಮಂತ್ರ ಮಾಡಿರ್ತಾರೆ ಅಥವಾ ವಾಮಾಚಾರ ಅವ್ರ ಮೇಲೆ ಮಾಡಿರ್ತಾರೆ, ಮೋಸವಾದಂಥ ವಿಚಾರ, ಅವರಿಂದ ಏನೋ ಬೇರೆ ಕಡೆ ಮೋಸವಾದಂಥ ವಿಚಾರಗಳಿದ್ರೆ, ಆಮೇಲೆ ಮನೇಲಿ ಇರ್ತಕ್ಕಂಥ ಬಂಗಾರಗಳು ಅಂತ ಇದ್ರೆ, ಹಣಗಳನ್ನು ಅಂತ ಇದ್ರೆ, ಆ ಥರ ಏನಾಯಿತು ಅಂದರೆ ಇಲ್ಲಿ ಬಂದಾಗ ಭೂತ ಮಂತ್ರ ಹರಕೆ ಮಾಡ್ಕೊಂಡು ಹೋಗ್ತಾರೆ. ಅಥವಾ ಚೀಟಿನಲ್ಲೂ ಇದು ಬರೆದು ಅವ್ರದ್ದು ಹೆಸರು ಹೇಳಿ ಚೀಟಿನ ಬರೆದಕ್ಕೆ ಹರಕೆಗಳನ್ನು ಕಟ್ಕೊಂಡೋಗಿರ್ತಾರೆ. ಮುಂದೆ ಕೆಲಸಗಳಾದ್ಮೇಲೆ ಬಂದಾಗ ಅವರ ಶಕ್ತಿನ ಕುಂಬಳಕಾಯಿ ಎಷ್ಟು ಕೆಜಿ, 1 kg ಆಗಲಿ, 5 kg ಆಗಲಿ, ಅಥವಾ 108 kg ಆಗಲಿ, ಈ ಥರ ಹರಕೆ ಇದು ಕೊಡ್ತಾರೆ. ಹಾಗೆಯೇ ತ್ರಿಶೂಲ ಅವ್ರ ಆಗಲಿ, ಕಬ್ಬಿಣದಾಗಲಿ, ಹಿತ್ತಳದಾಗಲಿ, ಸ್ಟೀಲಿಂದಾಗಲಿ, ಬೆಳ್ಳಿ ವಸ್ತು ಇರುವಂಥ ತ್ರಿಶೂಲ ಆಗಲಿ, ಆ ಥರ ಹರಕೆ ರೂಪದಲ್ಲಿ ಕೊಡ್ತಾರೆ. ಹಾಗೆಯೇ ಕುಂಕುಮ ಅಷ್ಟೇ 5 kg ಆಗಲಿ, 3 kg ಆಗಲಿ, ಅವರಲ್ಲಿ ಮನಸ್ಸಲ್ಲಿ ಏನು ಭಾವನೆಯನ್ನು ಕೇಳ್ಕೊಂಡು ಹರಕೆಯನ್ನು ಕಟ್ಕೊಂಡು ಹೋಗಿರ್ತಾರೋ ಮುಂದೆ ಕೆಲಸ ಆಗಿ ಹರಕೆ ರೀತಿಯಲ್ಲಿ ಬಂದು ಇದೇ ತಾಯಿ ಹಾಗೆ ತೋರಿಸ್ತಾರೆ ಇದನ್ನು. ನೋಡಿದ್ರಲ್ಲ ಒಡಂಬಲು ಶ್ರೀ ಪದ್ಮಾವತಿ ಅಮ್ಮನವರ ಮಹಿಮೆನ. ಇನ್ನೂ ನಮ್ಮ ಚಾನಲ್ಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ.